ಇಲಾಖೆ ಅಧಿಕಾರಿಗಳಿಂದ ಸಿನಿಮಾ ಟಿಕೆಟ್ ಖರೀದಿಗೆ ಒತ್ತಡ ಎಂಬ ಸುದ್ದಿ ಸತ್ಯಕ್ಕೆ ದೂರ. ಗಂಗಾವತಿ ತಾಲೂಕು ಆಹಾರ ಇಲಾಖೆಯ ಸ್ಪಷ್ಟನೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾಧ್ಯಮಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿ ಮಾಲೀಕರ ಮೇಲೆ ಒತ್ತಡ ಹೇರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಟಿಕೆಟ್ಗಳನ್ನು ಖರೀದಿಸುವಂತೆ ಸೂಚನೆ ನೀಡಿದ್ದಾರೆ ಎಂಬ ರೀತಿಯ ಸುದ್ದಿ ಹಾಗೂ ಸಂದೇಶಗಳು ವ್ಯಾಪಕವಾಗಿ ಹರಿದಾಡುತ್ತಿರುವುದು ಗಂಗಾವತಿ ತಾಲೂಕಾ ಆಹಾರ ಇಲಾಖೆಯ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಲಾಖೆಯು ಈ ಕುರಿತು ಸ್ಪಷ್ಟನೆ ನೀಡಿದ್ದು, ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದ್ದು ವಾಸ್ತವಾಂಶಗಳಿಗೆ ವಿರುದ್ಧವಾಗಿದೆ ಎಂದು ತಿಳಿಸಿದೆ. ಆಹಾರ ಇಲಾಖೆಯ ಪ್ರಕಟಣೆಯ ಪ್ರಕಾರ ಗಂಗಾವತಿ ತಾಲೂಕು ಆಹಾರ ಇಲಾಖೆಯ ಯಾವುದೇ ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸಿನಿಮಾ ಟಿಕೆಟ್ಗಳನ್ನು ಖರೀದಿಸುವಂತೆ, ವಿತರಿಸುವಂತೆ ಅಥವಾ ಯಾವುದೇ ರೀತಿಯ ಒತ್ತಡ, ಸೂಚನೆ ಅಥವಾ ಕಡ್ಡಾಯವನ್ನು ವಿಧಿಸಿರುವುದಿಲ್ಲ. ಇಲಾಖೆಯ ಹೆಸರನ್ನು ಉಲ್ಲೇಖಿಸಿ ಹರಡಲಾಗುತ್ತಿರುವ ಇಂತಹ ಸುದ್ದಿಗಳಿಗೆ ಯಾವುದೇ ಅಧಿಕೃತ ಆಧಾರವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಇತ್ತೀಚೆಗೆ ಬಿಡುಗಡೆಯಾಗಿರುವ ನ್ಯಾಯಬೆಲೆ ಅಂಗಡಿ ಕನ್ನಡ ಚಲನಚಿತ್ರವು ರಾಜ್ಯದ ಸಾವಿರಾರು ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಾಗೂ ಪಡಿತರ ವಿತರಕರ ಸೇವೆ, ಅವರ ವೃತ್ತಿ ಜೀವನದ ಸವಾಲುಗಳು, ಸಾರ್ವಜನಿಕರೊಂದಿಗೆ ಇರುವ ಸಂಬಂಧ, ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಅವರ ಪಾತ್ರ ಹಾಗೂ ಅವರ ಬದುಕಿನ ನೈಜ ಚಿತ್ರಣವನ್ನು ಸಮಾಜದ ಮುಂದೆ ತರುವ ಉದ್ದೇಶದಿಂದ ನಿರ್ಮಾಣಗೊಂಡಿದೆ. ಈ ಕಾರಣದಿಂದಲೇ ರಾಜ್ಯದ ಹಲವು ಪಡಿತರ ವಿತರಕರ ಸಂಘಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಈ ಚಿತ್ರವನ್ನು ವೀಕ್ಷಿಸಲು ಆಸಕ್ತಿ ತೋರಿದ್ದು, ಅದನ್ನು ಯಾವುದೇ ರೀತಿಯ ಒತ್ತಡ ಅಥವಾ ಕಡ್ಡಾಯ ಎಂದು ಅರ್ಥೈಸಬಾರದು ಎಂದು ಇಲಾಖೆ ಮನವಿ ಮಾಡಿದೆ. ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್, ಇಂಟರ್ನೆಟ್ ಹಾಗೂ OTT ವೇದಿಕೆಗಳ ಬಳಕೆ ಹೆಚ್ಚಾಗಿರುವುದರಿಂದ ಚಿತ್ರಮಂದಿರಗಳಿಗೆ ಬರುವ ಪ್ರೇಕ್ಷಕರ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಕಥಾವಸ್ತು, ಸಾಮಾಜಿಕ ಸಂದೇಶ ಹಾಗೂ ಜನಜೀವನದ ಸಮಸ್ಯೆಗಳನ್ನು ಪ್ರತಿಬಿಂಬಿಸುವ ಕನ್ನಡ ಚಲನಚಿತ್ರಗಳನ್ನು ಪ್ರೇಕ್ಷಕರು ಸ್ವಯಂ ಪ್ರೇರಿತವಾಗಿ ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ ಕನ್ನಡ ಚಿತ್ರರಂಗವನ್ನು ಬೆಂಬಲಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಲಾಗಿದೆ. ಈ ಚಿತ್ರಕ್ಕೆ ರಾಜ್ಯದ ಹಲವು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿತ್ರ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದು, ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ಕೂಡ ಚಿತ್ರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಎಂದು ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ಚಿತ್ರದಲ್ಲಿ ಹಿರಿಯ ನಟ ದೊಡ್ಡಣ್ಣ, ಕುಮಾರ್ ಬಂಗಾರಪ್ಪ, ನಟಿ ರಾಗಿಣಿ ಸೇರಿದಂತೆ ಹಲವು ಕಲಾವಿದರು ಅಭಿನಯಿಸಿದ್ದಾರೆ. ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ T ಕೃಷ್ಣಪ್ಪ ಅವರು ಕೂಡ ಸಾರ್ವಜನಿಕರು ಹಾಗೂ ನ್ಯಾಯಬೆಲೆ ಅಂಗಡಿ ಮಾಲೀಕರು ಚಿತ್ರವನ್ನು ವೀಕ್ಷಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಆಹಾರ ಇಲಾಖೆಯು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ, ಯಾವುದೇ ಮಾಹಿತಿ ಪ್ರಕಟಿಸುವ ಅಥವಾ ಹಂಚಿಕೊಳ್ಳುವ ಮುನ್ನ ಅದರ ವಾಸ್ತವಾಂಶಗಳನ್ನು ಪರಿಶೀಲಿಸಬೇಕು. ಆಧಾರರಹಿತ, ಪರಿಶೀಲಿಸದ ಹಾಗೂ ತಪ್ಪು ಸುದ್ದಿಗಳನ್ನು ನಂಬುವುದರಿಂದ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗುವ ಸಾಧ್ಯತೆ ಇರುವುದರಿಂದ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಎಂದು ಕೋರಿದೆ. ಕೊನೆಯಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಬೆಂಬಲ ನೀಡಬೇಕು. ಆದರೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಮೇಲೆ ಒತ್ತಡ ಹೇರಿ ಸಿನಿಮಾ ವೀಕ್ಷಿಸಲು ಅಥವಾ ಟಿಕೆಟ್ ಖರೀದಿಸಲು ಆಹಾರ ಇಲಾಖೆ ಸೂಚನೆ ನೀಡಿದೆ ಎಂಬ ಆರೋಪಗಳು ಸಂಪೂರ್ಣ ನಿರಾಧಾರವಾಗಿದ್ದು, ಇಂತಹ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ಸತ್ಯಾಂಶವನ್ನು ಅರಿತು ಸಹಕರಿಸುವಂತೆ ಗಂಗಾವತಿ ತಾಲೂಕು ಆಹಾರ ಇಲಾಖೆ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿದೆ. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರು TM ಚನ್ನಬಸವ ಶಾಸ್ತ್ರಿ ಅಧ್ಯಕ್ಷರು, ಶ್ರೀ K ಮಂಜುನಾಥ ಉಪಾಧ್ಯಕ್ಷರು, MP ಪಂಪನಗೌಡ ಕಾರ್ಯದರ್ಶಿ, MD ಯಾಜ್ ಸಹ ಕಾರ್ಯದರ್ಶಿ, H ವೀರಭದ್ರಪ್ಪ ಖಜಾಂಚಿ, B ರಾಜಶೇಖರ್ ನಿರ್ದೇಶಕರು, ವಾಜೇಂದ್ರರಾವ್ ದೇಶಪಾಂಡೆ ನಿರ್ದೇಶಕರು, ಬಸವರಾಜ್ ನಿರ್ದೇಶಕರು, ದೊಡ್ಡಬಸಮ್ಮ ನಿರ್ದೇಶಕರು, ಶ್ರೀಮತಿ ವಿಜಯಲಕ್ಷ್ಮಿ ನಿರ್ದೇಶಕರು, ಸರಸ್ವತಿ ನಿರ್ದೇಶಕರು, ಶ್ವೇತಾ ನಿರ್ದೇಶಕರು, ಶಿವಬಸಮ್ಮ ಹಾಗೂ ನಿರ್ದೇಶಕರು ಶ್ರೀ ಶಂಕರ್ ಉಪಸ್ಥಿತರಿದ್ದರು. ಕನಸು ನ್ಯೂಸ್ ಗಂಗಾವತಿ. ಪಡಿತರದಾರರು ಏನಿದ್ದಾರೆ ಅವರೆಲ್ಲರೂ ನೋಡಿ ಚಲನಚಿತ್ರವನ್ನು ಯಶಸ್ವಿಗೊಳಿಸಬೇಕು. ಯಾಕಂದರೆ ಇದರಲ್ಲಿ ಅನೇಕ ವಿಷಯಗಳು ಅದಾವೆ. ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ 5 kg ಅಕ್ಕಿ ಕೊಡುತ್ತೆ. ಆಮೇಲೆ ರಾಜ್ಯ ಸರ್ಕಾರ 5 kg ಅಕ್ಕಿ ಕೊಡುತ್ತೆ ಅನ್ನಭಾಗ್ಯ ಇದರಲ್ಲಿ. ಈ ಒಂದು ಚಿತ್ರಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಚಿತ್ರೀಕರಣ ಪ್ರಾರಂಭಗೊಳ್ಳಲು ಉದ್ಘಾಟಕರಾಗಿದ್ದರು. ಮತ್ತು ಈಗ ಸನ್ಮಾನ್ಯ ಆಹಾರ ಸಚಿವರಾದ KH ಮುನಿಯಪ್ಪ ಇವರು ಈ ಒಂದು ಚಲನಚಿತ್ರ
ಚೆನ್ನಾಗಿ ರೂಪುಗೊಂಡದ. ಇದನ್ನ ಎಲ್ಲರೂ ನೋಡ್ಲಿ, ಎಲ್ಲ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಮೊನ್ನೆ ಅವರೆಲ್ಲ ಶುಭ ಹಾರೈಸಿದ್ದಾರೆ. ಬಹಳಷ್ಟು ಇದು ಒಂದು ವಿಶೇಷವಾದಂತ ಒಂದು ಚಿತ್ರ. ಇದರಲ್ಲಿ ಅನೇಕ ವಿಷಯಗಳು ಎಲ್ಲ ತಾವು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಈ ಒಂದು ಸಿನಿಮಾ ನೋಡಿ ಇದನ್ನ ಯಶಸ್ವಿಗೊಳಿಸ್ಬೇಕಂತೇಳಿ ವಿನಯಪೂರ್ವಕವಾಗಿ ನಮ್ಮಲ್ಲಿ ಕೋರುತ್ತಾ, ಇನ್ನು ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಾಗ ಟಿಕೆಟ್ಗಳ ಮಾರಾಟ ಬಗ್ಗೆ ಒಂದು ಗೊಂದಲ. ಏನು ಗೊಂದಲ ಅಂದ್ರೆ, ನಿನ್ನೆ ಕೆಲವು ಮಾಧ್ಯಮ ಸ್ನೇಹಿತರು ಫೋನ್ ಮಾಡಿದ್ರು. ಆಮೇಲೆ ಇಲ್ಲ ನೀವೆಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಒತ್ತಾಯ ಮಾಡ್ತಿದ್ರಿ ಅಂತೆ ಟಿಕೆಟ್ಗಳು ತಗೊಳ್ಳಿಕ್ಕೆ. ಪಡಿತರದಾರರಿಗೆ ಪಡಿತರ ಬೇಕು ಅಂದ್ರೆ ನೀವು ಟಿಕೆಟ್ ತಗೋಬೇಕಂತ ಕಂಡೀಷನ್ ಮಾಡ್ತಿದ್ರಿ ಅಂತ ಹಂಗಂತ ಫೋನ್ ಮಾಡಿದ್ರು. ಅದಕ್ಕೆ ಆ ತರ ಯಾರು ನಾವು ಮಾಡ್ತಾ ಇಲ್ಲ, ಆ ತರ ಯಾರು ನಾವು ಮಾಡ್ತಾ ಇಲ್ಲ. ನಮ್ಮ ಸಂಘದ ಎಲ್ಲ ವಿತರಕರಿಗೆ ನಾವೇನ್ ಹೇಳಿದ್ವಿ ಅಂದ್ರೆ, ನೀವು ಈಗ ಇದು ಚಲನಚಿತ್ರ ನಮಗೆ ಸಂಬಂಧಪಟ್ಟಿದ್ದು ಇರೋದ್ರಲ್ಲಿಂದ ನಾವೇ ಸ್ವತಃ ಇಂತಿಷ್ಟು ಟಿಕೆಟ್ ಅಂತೇಳಿ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದ್ರು ನಮ್ ಬೀಗರು ಬಿಜ್ಜರು ಅಂತೇಳಿ ಒಂದು 15, 20, 25 ಈ ತರ ನಿಮ್ ಇದರಲ್ಲೇ ಕುಟುಂಬ ಸದಸ್ಯರಿಗೆ ಟಿಕೆಟ್ಗಳನ್ನು ತಗೊಂಡು ಅವ್ರಿಗೆ ಸಿನಿಮಾ ನೋಡಕ್ಕ ಇದನ್ನ ಮಾಡ್ರಿ ಅಂತೇಳಿ ನಾವೆಲ್ಲ ಹೇಳ್ಕೊಂಡಿವಿ. ಆ ಪ್ರಕಾರವಾಗಿ ನಮ್ಮವರೆಲ್ಲ ಟಿಕೆಟ್ ತಮ್ಮ ಎಷ್ಟು ಬೇಕೋ ಅಷ್ಟು ಟಿಕೆಟ್ಗಳು ತಗೊಂಡು ಅವ್ರ ಕುಟುಂಬ ಸದಸ್ಯರಿಗೆ ಹಂಚ್ತಾ ಇದಾರೆ. ಯಾರು ನಮ್ಮ ಕೆಲವು ಸ್ನೇಹಿತರು ಅವ್ರಿಗೆ ಬೇಕಾದಂತ ಫಲಾನುಭವಿಗೆ ಕೊಟ್ಟಾರೆ, ಅಂದ್ರೆ ಅದನ್ನ ಫ್ರೀ ಆಗಿ ಕೊಟ್ಟಾರ, ಅವರು ಮಾರಾಟ ಮಾಡಿಲ್ಲ. ಅವ್ರವ್ರು ಆತ್ಮೀಯತೆ ಅದು ಅವರಿಗೆ ಬಿಟ್ಟು ವಿಷಯ. ಅವ್ರಿಗೆ ಫ್ರೀ ಆಗಿ ಕೊಟ್ಟಾರ. ಅವ್ರವ್ರ ದೋಸ್ತಾನ ಇದ್ರಾಗ ನೀವು ನೋಡ್ರಿ ಚೆನ್ನಾಗಿ ಬಂದ ಸಿನಿಮಾ ಅಂತಂದು ಕೊಟ್ಟಾರ. ಅದನ್ನ ಬಿಟ್ರೆ ನಮಗ ತಿಳಿದ ಮಟ್ಟಿಗೆ ನಮ್ಮ ಪಡಿತರ ವಿತರಕರ ಸಂಘದವ್ರು ಯಾರು ಟಿಕೆಟ್ ಅನ್ನ ಎಲ್ಲಿ ಕೂಡ ನಾವು ಮಾರಾಟ ಮಾಡಿಲ್ಲ. ಆ ಮಾರಾಟ ಮಾಡೋದನ್ನ ನಾವು ನಮ್ಮ ಪಡಿತರ ವಿತರಕರ ಸಂಘ ಅದನ್ನ ಖಂಡನೆ ಮಾಡುತ್ತೆ. ಅದು ತಪ್ಪು. ಆ ತರ ಯಾರಿಗಾದ್ರೂ ಎಲ್ಲಿಯಾದ್ರೂ ಟಿಕೆಟ್ಗಳು ಮಾರಾಟ ಮಾಡ್ತಾರ ಯಾವ್ದಾದ್ರು ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತಂದ್ರೆ ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ರಿ. ಅದಕ್ಕ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಆ ತರ ಮಾಡೋದ್ರಲ್ಲಿಂದ ಈ ಸಿನಿಮಾ ತೆಗೆದಂತ ಅವ್ರ ಉದ್ದೇಶನೇ ಬಿಡೋ ಮೇಲಾಗತ್ತೆ. ಯಾಕಂದ್ರೆ ಅವ್ರೇನೋ ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಚಲನಚಿತ್ರ ತೆಗೆದು ಇದು ಮಾಡಿದ್ರೆ, ಈಗ ನಮಗಿನ ಅವ್ರಿಗೆ ತಿಳಿಸಿದ್ರು ಚಲನಚಿತ್ರ. ಈಗ ನಾವೆಲ್ಲ ಮಂಡ್ಯ ಸೈಡ್ ಎಲ್ಲ ನಾವು ಗಂಗಾವತಿ ಇದ್ರಲಿಂದ ನಮ್ಮ ಸಂಘದ ವತಿಯಿಂದ ಸುಮಾರು ಒಂದು 15-20 ಜನ ನಾವು ವೆಹಿಕಲ್ ಮಾಡ್ಕೊಂಡು ಆ ಸಂಘದ ಕೆಲವು ಸಿನಿಮಾದ ಕೆಲವು ಸೀನ್ ನಲ್ಲಿ ಪ್ರತಿಭಟನಾ ಸೀನ್ಗಳಲ್ಲೆಲ್ಲ ನಾವು ಭಾಗವಹಿಸಿ ಅಲ್ಲೆಲ್ಲ ನಾವು ಅದರಲ್ಲಿ ಸಿನಿಮಾ ಶೂಟಿಂಗ್ ಅಲ್ಲೆಲ್ಲ ನಾವು ಅದೀವಿ. ಅದು ಚಿತ್ರೀಕರಣ ಇದರಲ್ಲಿ ನಮಗೂ ಒಂಥರ ಏನೋ ಒಳ್ಳೆ ಖುಷಿ ಆಯ್ತು. ನಮ್ದೇ ಒಂದು ನಮ್ಮ ಇದಕ್ ಸಂಬಂಧಪಟ್ಟಿದ್ದೆ ಸಿನಿಮಾ ಬಂದದ ಅಂತ ನಾವೆಲ್ಲ ಖುಷಿಯಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇಂತಿಷ್ಟು ಅಂತೇಳಿ ನಾವು ತಗೊಂತ ಇದ್ವಿ. ಅದು ಯಶಸ್ವಿಗೊಳ್ಳಿ ಅಂತ. ಯಾರ ಕಿಡಿಗೇಡಿಗಳು ಏನೋ ಸ್ಟೇಟ್ಮೆಂಟ್ ಕೊಟ್ಟು ಏನೋ ಹೇಳಿಕೆ ಕೊಟ್ಟ ಅವೆಲ್ಲ ಗೊಂದಲಗಳು ಸೃಷ್ಟಿ ಮಾಡ್ಯಾರ. ಅದು ಆಹಾರ ಇಲಾಖೆ ಅಧಿಕಾರಿಗಳ ಮೂಲಕ ಅದು ಹಣ ತಗೊಳ್ತಿದ್ದಾರೆ. ಇಲ್ಲ, ಅದು ನಮ್ಮ ತಾಲೂಕಿನಲ್ಲಿ ನಮ್ಮ ಸಂಘದವ್ರಿಗೆ ಯಾರಿಗೂ ಆ ರೀತಿ ಯಾರು ಒತ್ತಡ ಮಾಡಿಲ್ಲ. ನಿಮ್ಮ ಟಿಕೆಟ್ ತಗೊಳ್ರಿ ಅಂತ ನಾವು ನಮ್ಮ ಅಧ್ಯಕ್ಷರ ಜೊತೆಗೆ ಮಾತಾಡಿ ನಾವು ಮೆಸೇಜ್ ಹಾಕಿಟ್ಟಿದ್ವಿ ನಮ್ಮ ಗ್ರೂಪ್ ಅಲ್ಲಿ. ಒಂದೊಂದು ಅಂಗಡಿಯವರು ಇಂತಿಷ್ಟು ಟಿಕೆಟ್ ತಗೊಳ್ರಿ, ಕಡ್ಡಾಯ ಏನಿಲ್ಲ ಅವ್ರಿಗೇನು, ನೀವು ನಿಮ್ಮ ಕುಟುಂಬ ಸದಸ್ಯರು ನೋಡ್ರಿ ಅಂತ ಹಾಕಿದ್ವಿ. ಬೇರೆ ಕಡೆ ಯಾವ ನಮಗೆ ವಿಷಯ ಗೊತ್ತಿಲ್ಲ. ಬಟ್ ನಮ್ಮ ತಾಲೂಕಲ್ಲಿ ನಮ್ಮ ಸಂಘದ ವಿತರಕರು ಯಾರು ಒತ್ತಡ ನಮಗೆ ಯಾರು ಹಾಕಿಲ್ಲ. ನಾವು ಟಿಕೆಟ್ ಕೂಡ ಮಾರಾಟನು ಮಾಡ್ತಾ ಇಲ್ಲ. ಈಗ ಒತ್ತಡಕ್ಕೆ ಇಲ್ಲ. ನಮ್ಮ ಸಂಘದಿಂದ ಈ ಚಲನಚಿತ್ರದ ಬಗ್ಗೆ ನಮ್ಮ ಆಗುವಗಳ ಬಗ್ಗೆ ತಮ್ಮ ಹತ್ರ ಹೇಳ್ಕೊಳ್ಬೋದು. ಮೋರೋವರ್ ನಿಮ್ಮ ಒಂದು ಇದರಿಂದಾನು ನಮ್ಮ ಚಲನಚಿತ್ರಕ್ಕೆ ಪ್ರಚಾರ ಸಿಗ್ಲಿ ಅನ್ನುವ ಕಾರಣಕ್ಕೆ ನಾವು ಹೇಳ್ತಾ ಇದ್ವಿ ಅಷ್ಟೇ ಹೊರತಾಗಿ ನಮ್ಮ ಏನು ಅಂತಂದ್ರೆ ನಮಗೆಲ್ಲರಿಗೂ ಟಿಕೆಟ್ ತಗೊಂಡು ಇದನ್ನ ನಮಗೆ ಈಗ ನನ್ನ ಫ್ರೆಂಡ್ಸ್ ಒಂದು 10 ಜನ ಇರೋದಂಗೆ ಫ್ಯಾಮಿಲಿ ಒಂದು 5 ಜನ, ನಾವು ಒಂದು 15 ಟಿಕೆಟ್ ತಗೋಬಹುದು. ಅಷ್ಟು ಬಿಟ್ಟರೆ ಒಂದು ಒತ್ತಡ ಆಗ್ಲಿ ಮತ್ತೆ ಇಷ್ಟೇ ತಗೋಬೇಕು ಅಂತ ಆಗ್ಲಿ ನಮಗಂತೂ ಇಲ್ಲಿವರೆಗೆ ನಮ್ಮ
ಅಧಿಕಾರಿಗಳಿಂದ ಒತ್ತಡ ಅಂತೂ ಬಂದಿಲ್ಲ. ಓವರ್ ಇಲ್ಲಿ ನಾವೇನ್ ಸಂಘದವ್ರೇನ್ ನಾವು ಸೇರ್ಕೊಂಡಿದ್ವಲ್ಲ, ನಾವೆಲ್ರೂ ಸ್ವಾಇಚ್ಛೆಯಿಂದ ತಗೋಬೇಕಂತೇಳಿ ಇದ್ ಮಾಡ್ಕೊಂಡು ಮಾತಾಡಿದ್ವಿ ಅಷ್ಟೇ ಹೊರತಾಗಿ ಕೆಲವ್ರೇನೋ ಅದು ಗುಸುಗುಸು ನಮ್ಮ ಇದರಲ್ಲೂ ಇಲ್ಲಿವರೆಗೆ ನಮ್ಮ ಗಮನಕ್ಕಂತೂ ಇಲ್ಲದ ವಿಚಾರ. 4 ತಿಂಗಳಿಂದ ಆಗಿಲ್ಲ, ಫಂಕ್ಷನ್ ಬಂದಿಲ್ಲ ಅನ್ನೋದು ಅದು ಅಂಡರ್ಸ್ಟುಡ್ ಎಲ್ಲರಿಗೂ. ಮತ್ತೆ ನಾವು ಇವನ್ನೆಲ್ಲ ಮಾಧ್ಯಮದ ಮುಖಾಂತರ ಹೇಳ್ಕೋಬಾರ್ದು. ಇನ್ನು ತಾವು ಕೇಳಿದ್ದಕ್ಕೆ ಅದೊಂದು ಇರೋದು ನಿಜ ಇದೆ. ಯಾವ್ದು ಏನಾದ ತಕ್ಷಣ ಇಲ್ಲಿ ನಮ್ ಗಮನಕ್ಕಂತೂ ಯಾವ್ದು ಇಲ್ಲ. 4 ತಿಂಗಳು ಫಂಕ್ಷನ್ ಬಂದಿಲ್ಲ ಅನ್ನೋದಂತೂ ನಿಜ ಇದೆ. ಈಗ ನಮಗೆ ಯಾವ್ದು ನಮ್ಗೆ ಯಾರು ದರ್ಪ ಆ ತರದ್ ತೋರಿಲ್ಲ. ಒಂದ್ ವೇಳೆ ಬೇರೆ ಯಾರಿಗೆ ತೋರಿದ್ರೆ ಅದನ್ನ ಫಸ್ಟ್ ಆಫ್ ಆಲ್ ಖಂಡನೆ ಮಾಡ್ತೀವಿ. ಹಂಗ ಏನಾರು ಇದ್ರೆ ಅವ್ರ ಅಧಿಕಾರಿಗಳನ್ನ ನಾವು ವಿಚಾರ ಮಾಡ್ತೀವಿ, ಯಾಕೆ ಸರ್ ಹಿಂಗ್ ಮಾಡಿದಾರಂತೆ, ನಿಜನ ಅಂತ ಕೇಳ್ತೀವಿ. ಯಾಕಂದ್ರೆ ಇಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಅಂತ ಒತ್ತಡ ಅಂತೂ ನಮಗೆ ಮಾಹಿತಿ ಇರೋ ಪ್ರಕಾರ ಆಗಿಲ್ಲ. ಬೇರೆ ನಮಗೆ ಮಾಹಿತಿ ಬಂದಿದೆ ಅಂದ್ರೆ ಅದು ಹೇಳಿದ್ರೆ ಹೇಳಿಲ್ಲ. ಮತ್ತೆ ಏನಂದ್ರೆ ನಮಗೆ ನಮ್ಮ ಅಧ್ಯಕ್ಷರಿಗಾಗಲಿ ನಮ್ಮ ಇಲ್ಲಿ ಕೂತಿರೋರಿಗಾಗಲಿ ಆ ತರದ್ದು ಒಂದು ಇದು ಘಟನೆ ನಮ್ಮ ಗಮನಕ್ಕಂತೂ ಇಲ್ಲ. ಮತ್ತೆ ಅಚಾನಕ್ ಆಗಿದ್ದರೋ ಏನೋ ಅದನ್ನು ನಮಗ್ ಹಂಗಿದ್ರೆ ಗೊತ್ತಾಗೋದು. ಮತ್ತೆ ಮಾಧ್ಯಮದವ್ರು ಅಂದ್ರೆ ನಿಮ್ಮ ಹತ್ರ ನ್ಯೂಸ್ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನಾವೇನು ಹೇಳಕ್ ಅನ್ಕೊಳ್ಳಲ್ಲ. ಸರ್, ಏನಾಗಿದೆ ಅಂದ್ರೆ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಇವತ್ತು ನಾವೆಲ್ಲರೂ ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ, ಕನ್ನಡ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮುಂದ ಚಲನಚಿತ್ರ ನಾಳೆ ಶುಕ್ರವಾರ ಬಿಡುಗಡೆ ಇದೆ. ಆ ಒಂದು ಬಿಡುಗಡೆಯ ಸಲುವಾಗಿ ಮತ್ತು ಈ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಗ್ತಕ್ಕಂಥ ಒಂದು ಕುಂದುಕೊರತೆಗಳು ಮತ್ತು ನ್ಯೂನ್ಯತೆಗಳು ಮತ್ತು ಅವರ ಒಂದು ಕುಟುಂಬ ನಿರ್ವಹಣೆ, ಆರೋಗ್ಯ ಮತ್ತು ಮಕ್ಕಳ ವಿದ್ಯಾಭ್ಯಾಸ, ಕೆಲವೊಂದು ಆ ಒಂದು ಕುಟುಂಬ ನಿರ್ವಹಣೆ ಬಗ್ಗೆ ಒಂದು ಸಾಕಷ್ಟು ಈ ಚಲನಚಿತ್ರದಲ್ಲಿ ಒಂದು ವಿಶೇಷ ಒಂದು ಸಂಚಿಕೆಗಳು ಮೂಡಿ ಬಂದಿವೆ. ಇದರಲ್ಲಿ ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ಇಂಥ ಒಂದು ಇಲಾಖೆಯ ಒಂದು ಚಲನಚಿತ್ರ ಇದೇ ಮೊದಲ ಬಾರಿಗೆ ಬಂದಿತ್ತೆ ಅಂತ ಸ್ವಲ್ಪ ನಮ್ಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇದನ್ನ ಈ ನ್ಯಾಯಬೆಲೆ ಅಂಗಡಿಯ ಒಂದು ನ್ಯೂನ್ಯತೆಗಳು ಮತ್ತು ಅವರ ಒಂದು ಕುಟುಂಬ ನಿರ್ವಹಣೆ ಬಗ್ಗೆ ಮತ್ತು ಅಲ್ಲಿ ಆಗ್ತಕ್ಕಂಥ ಒಂದು ತೊಂದರೆಗಳ ಬಗ್ಗೆ ಒಂದು ಈ ಚಲನಚಿತ್ರ ಕರ್ನಾಟಕದಲ್ಲಿ ಒಂದು ಬಿಡುಗಡೆ ಆಗುತ್ತೆ. ಇದಕ್ಕೆಲ್ಲ ನಾವು ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಶುಭ ಕೋರಿ ಆ ಚಿತ್ರತಂಡಕ್ಕೆ ಯಶಸ್ವಿ ಸಿಗಲಿ ಮತ್ತು ಕರ್ನಾಟಕದಲ್ಲಿ ಆ ಚಲನಚಿತ್ರ 100 ದಿನಗಳ ಕಾಲ ಪ್ರದರ್ಶನಗೊಳ್ಳಲಿ. ಆ ನಿರ್ಮಾಪಕರಾದ ಪದ್ಮಾವತಿ ಚಂದ್ರಶೇಖರ್ ಮೇಡಮ್ ಹಾಗೂ ತೇಜುಮೂರ್ತಿ ಮೇಡಮ್ ಅವರು, ಆ ಮಹಿಳೆಯರು ಈ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಅವರಿಗೂ ಈ ಒಂದು ಚಲನಚಿತ್ರದ ಯಶಸ್ಸು ಸಿಗಲಿ ಮತ್ತು ಇನ್ನಿತರ ಒಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಒಂದು ಚಲನಚಿತ್ರಗಳು ಮೂಡಿ ಬರಲಿ, ಅವರಿಗೂ ಒಂದು ಗೌರವ ಸಿಗಲಿ ಅಂತೇಳಿ ನಾವು ಇಲ್ಲ ತಾಲೂಕಾ ಪಡಿತರ ವಿತರಕರ ಸಂಘದಿಂದ ಒಂದು ಸುದ್ದಿಗೋಷ್ಠಿ ಕರೆದು ತಮ್ಮ ಮೂಲಕ ಈ ಒಂದು ಚಲನಚಿತ್ರಕ್ಕೆ ನಿಮ್ಮ ಮಾಧ್ಯಮದವರು ಮತ್ತೆ ಪತ್ರಿಕೆಯರ ಮೂಲಕ ಆ ಒಂದು ಚಲನಚಿತ್ರಕ್ಕೆ ಯಶಸ್ವಿ ಸಿಗಲಿ ಅಂತೇಳಿ ನಾವು ಶುಭ ಕೋರುತ್ತೇವೆ. ತಾವು ಹೇಳಿದ್ರು, ನಾವು ಅಭಿನಂದಿಸಿದ್ರೆ ನಿಮ್ಮ ಬಂದು ಅದು ಬೇರೆ ವಿಷಯ. ಈ ಆಪಾದನೆ ಅಂತ ಬಂದಿದೆಯಲ್ಲ, ಅದಕ್ಕೆ ಸರ್, ಇದು ಆಪಾದನೆ ಸತ್ಯಕ್ಕೆ ದೂರವಾದದ್ದು ಗೊತ್ತಿಲ್ಲ. ದಯವಿಟ್ಟು ನಮ್ಮ ಸರ್ಕಾರಿ ಪಡಿತರ ವಿತರಕರ ಸಂಘಕ್ಕಿಂತ ಯಾವ ಅಧಿಕಾರಿಗಳು ಸಹ ನೀವು ಇಷ್ಟೇ ತಗೋಬೇಕು, ನೀವು ಇಷ್ಟೇ ತೋರಿಸ್ಬೇಕಂತ ಹೇಳಿಲ್ಲ. ಒಂದು ಪ್ರೀತಿಯಿಂದ, ಒಂದು ನಮ್ಮ ಇಲಾಖೆಯ ಒಂದು ಸಿನಿಮಾ ಆದ್ರಿಂದ ಗೌರವಯುತವಾಗಿ ನಾವೆಲ್ಲರೂ ನಮ್ಮ ತಕ್ಕ ಮಟ್ಟಿಗೆ ಟಿಕೆಟ್ಗಳನ್ನು ತೆಗೆದುಕೊಂಡು ನಾವು ನಮ್ಮ ಕುಟುಂಬದವರಾಗ್ಲಿ, ನಮ್ಮ ಕುಟುಂಬ ಸದಸ್ಯರಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ನಮ್ಮ ಫ್ರೆಂಡ್ಸ್ಗಳಾಗ್ಲಿ ಯಾರಾದ್ರೂ ಒಂದು ಟಿಕೆಟ್ ಖರೀದಿ ಮಾಡಿ ತಗೊಂಡೋಗಿ ನೋಡಿ, ಈ ಒಂದು ಇಲಾಖೆಯ ಒಂದು ಏನು ಸಿನಿಮಾ ತೆಗೆದಿದ್ದಾರೆ ಅದಕ್ಕೊಂದು ಗೌರವನ ಸಮರ್ಪಣೆ ಮಾಡೋಮಂತ ನಾವೆಲ್ಲರೂ ಒಕ್ಕೂಟಲಿಂದ ಮಾಡಿದ್ವಿ. ದುರುಪಯೋಗ ಮಾಡ್ಕೊಂಡಿದ್ದಾರೆ ಕೆಲವರು. ಸರ್, ದುರುಪಯೋಗ ಅಂತೂ ನಮ್ಮ ಗಮನಕ್ಕಂತೂ ಯಾವ್ದು ಬಂದಿಲ್ಲ ಸರ್. ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಸಹ ಇಷ್ಟೇ ತಗೋಬೇಕು, ನೀವು ಇಷ್ಟೇ ಮಾಡ್ಬೇಕಂತ ಯಾರು ಹೇಳಿಲ್ಲ ಸರ್. ನಮ್ಮಲ್ಲಿ ಯಾರಾದ್ರೂ ನಾವು ಈ ಸರ್ಕಾರಿ ಪಡಿತರ ವಿತರಿಸಿದ ಆಚಾರ್ಯ ಏನೇ ಮಾಡಿದ್ರು ನಾವು ಅದನ್ನ ವಿಷಾದ ವ್ಯಕ್ತಪಡಿಸ್ತೇವೆ. ಆದ್ರೆ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ನಾವು ಯಾರು ಪಡಿತರ ವಿತರ ಸಂಘದವರು ಒತ್ತಾಯವಾಗಿ ನೀವು ಪಡಿತರ ವಿತರ ಮಾತ್ರ ನೀವು ಟಿಕೆಟ್ ತಗೊಂಡ್ರೆ ಕೊಡ್ತೀವಂತ ಯಾರಿಗೂ ಸಹ ನಾವು ಹೇಳಿಲ್ಲ. ದಯವಿಟ್ಟು ಇದೊಂದ್ರ ಬಗ್ಗೆ ಕ್ಲಾರಿಫೈ ಇರಲಿ ಸರ್. ಇಲ್ಲಿ ಯಾವ ಅಧಿಕಾರಿಗಳು ಸಹ ದರ್ಪ ತೋರಿಲ್ಲ, ನಮ್ಗೆ ಯಾರಿಗೂ ಆತರ ಮಾತಾಡಿಲ್ಲ. ಪ್ರೀತಿಲಿಂದ ತಗೋರಿ ಅಂತ ಹೇಳಿದ್ದಾರೆ. ನಾವು ಪ್ರೀತಿಲಿಂದ ಆದರೂ ಟಿಕೆಟ್ ನಾವು ಖರೀದಿ ಮಾಡ್ತಾ ಇದ್ದೀವಿ. ಆ ಒಂದು ಸಿನಿಮಾಕ್ಕೆ ಯಶಸ್ಸು ಸಿಗ್ಲಿ ಅಂತ ಹೇಳಿ. ಯಾಕಂದ್ರೆ ಒಂದು ಇಲಾಖೆಯ ಒಂದು ನ್ಯೂನ್ಯತೆಗಳನ್ನು ಮತ್ತೆ ಆ ಕುಂದುಕೊರತೆ ಬಗ್ಗೆ ಅವ್ರು ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲರೂ ಒಗ್ಗೂಡಿ ಅದನ್ನ ಸಿನಿಮಾಕ್ಕೆ ಶ್ರಮ ಪಡಬೇಕು, ಯಶಸ್ವಿಗೊಳಿಸಬೇಕು. ಇಲ್ಲ ಮಾಡ್ರಿ, ಸಹಾಯ ಮಾಡ್ರಿ. ವಿರೋಧ ಪಡಿಸ್ತೀರಾ ಅಥವಾ ಸಾಕು ಕೊಡ್ತೀರಾ? ಸರ್, ಆತರ ಏನಾದ್ರೆ ಯಾರಾದ್ರೂ ಅಧಿಕಾರಿಗಳು ಮಾಡಿದಾರಂದ್ರೆ ನಾವು ನಮ್ಮ ಇದರಿಂದ ಮೇಲೆ ಖಂಡಿಸ್ತೀವಿ. ಯಾಕಂದ್ರೆ ಆತರ ಯಾವುದು ಆಗಿಲ್ಲ, ನಮ್ಮ ಒಂದು ಇದ್ರ ಬಗ್ಗೆ ಆಗಿಲ್ಲ. ಅದಕ್ಕೆ ನಮ್ಮ ಅಧ್ಯಕ್ಷರು ಸ್ಪಷ್ಟನೆ ನೀಡಿದ್ದಾರೆ.
ನಾವು ಆ ತರ ಯಾರಾದ್ರೂ ಅಧಿಕಾರಿಗಳು ವಿತರಕರಿಗೆ ಇಷ್ಟೇ ತಗೋಬೇಕು, ಇಷ್ಟೇ ನೀವು ಇದನ್ನ ಮಾಡಬೇಕು ಅಂತ ಏನನ್ನ ತಾಕೀತ್ ಮಾಡಿದ್ರೆ ಅದನ್ನ ಗಂಗಾವತಿ ತಾಲೂಕಾ ಪಡಿತರ ವಿತರಕರ ಸಂಘ ಅದನ್ನ ತೀವ್ರವಾಗಿ ಖಂಡಿಸ್ತದ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಮ್ಮ ಇದರಲ್ಲಿ ಏನದ, ನಾವು ಯಾರಿಗೂ ನಮಗೆ ಆ ತರದ ಒತ್ತಡ ಬಂದಿಲ್ಲ. ಹಿಂಗ್ ಕೆಲವೊಬ್ರು ಏನಾದ್ರು ಇದ್ರದ್ದು ಹೆಸರು ಹೇಳ್ಕೊಂಡು ಏನಾದ್ರು ದುರುಪಯೋಗ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ತಾವು ಮಾಧ್ಯಮದವರು ಹೇಳೋ ಪ್ರಕಾರ ಇಲ್ಲ ಎವಿಡೆನ್ಸ್ ಐತಿ ನಮ್ಮಲ್ಲಿ ಅಂತ ತಾವ್ ಹೇಳ್ಬೇಕಾದ್ರೆ, ನಿಜವಾಗ್ಲೂ ಆ ತರ ಏನಾದ್ರು ಘಟನೆ ಎಲ್ಲಿಯಾದ್ರೂ ಆಗಿದ್ರೆ ಖಂಡಿತ ಅದನ್ನ ಖಂಡನೆ ಮಾಡ್ತೀವಿ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ರಿ ಅಂತೇಳಿ ನಾವು ಇಲಾಖೆಗೆ ತಿಳಿಸ್ತೀವಿ.